ಪುರದಲ್ಲಿ ಡಿಕೆಶಿ ಮುಂದಿನ ಸಿಎಂ ಅನ್ನೋ ಕೂಗು ಕೇಳಿಬಂದಿದೆ. ಮೂರನೇ ದಿನದ ನಡಿಗೆ ಕಾರ್ಯಕ್ರಮದಲ್ಲಿ ಈ ಘೋಷಣೆ ಕೇಳಿಬಂತು. ಶಾಸಕ ಎಚ್.ಡಿ. ಸೋಮಶೇಖರ್ ಮುಂದೆಯೇ ಯುವಕನೋರ್ವ ಈ ಘೋಷಣೆಯನ್ನ ಕೂಗಿದ್ರು. ನಮ್ಗೆ ಒಂದು ಆಸೆ ಇದೆ, ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಘೋಷಣೆ ಕೂಗಿದ್ರು. ಮುಂದಿನ ಬಾರಿ ಸಿಎಂ ಆಗಿ ನೀವು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಯುವಕ ಘೋಷಣೆ ಕೂಗಿದ್ರು. ಡಿ.ಕೆ. ಶಿವಕುಮಾರ್ ಎದುರು ಯುವಕನ ಮಾತಿಗೆ ಸೈಲೆಂಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಡಿಕೆಶಿ. ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ನಮಸ್ಕಾರ. ಪುರದಲ್ಲಿ ಡಿಕೆಶಿ ಮುಂದಿನ ಸಿಎಂ ಅನ್ನೋ ಕೂಗು ಕೇಳಿಬಂದಿದೆ. ಮೂರನೇ ದಿನದ ನಡಿಗೆ ಕಾರ್ಯಕ್ರಮದಲ್ಲಿ ಈ ಘೋಷಣೆ ಕೇಳಿಬಂತು. ಶಾಸಕ ಎಚ್.ಡಿ. ಸೋಮಶೇಖರ್ ಮುಂದೆಯೇ ಯುವಕನೋರ್ವ ಈ ಘೋಷಣೆಯನ್ನ ಕೂಗಿದ್ರು. ನಮ್ಗೆ ಒಂದು ಆಸೆ ಇದೆ, ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಘೋಷಣೆ ಕೂಗಿದ್ರು. ಮುಂದಿನ ಬಾರಿ ಸಿಎಂ ಆಗಿ ನೀವು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಯುವಕ ಘೋಷಣೆ ಕೂಗಿದ್ರು. ಡಿ.ಕೆ. ಶಿವಕುಮಾರ್ ಎದುರು ಯುವಕನ ಮಾತಿಗೆ ಸೈಲೆಂಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಡಿಕೆಶಿ. ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ನಮಸ್ಕಾರ. ಪುರದಲ್ಲಿ ಡಿಕೆಶಿ ಮುಂದಿನ ಸಿಎಂ ಅನ್ನೋ ಕೂಗು ಕೇಳಿಬಂದಿದೆ. ಮೂರನೇ ದಿನದ ನಡಿಗೆ ಕಾರ್ಯಕ್ರಮದಲ್ಲಿ ಈ ಘೋಷಣೆ ಕೇಳಿಬಂತು. ಶಾಸಕ ಎಚ್.ಡಿ. ಸೋಮಶೇಖರ್ ಮುಂದೆಯೇ ಯುವಕನೋರ್ವ ಈ ಘೋಷಣೆಯನ್ನ ಕೂಗಿದ್ರು. ನಮ್ಗೆ ಒಂದು ಆಸೆ ಇದೆ, ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಘೋಷಣೆ ಕೂಗಿದ್ರು. ಮುಂದಿನ ಬಾರಿ ಸಿಎಂ ಆಗಿ ನೀವು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಯುವಕ ಘೋಷಣೆ ಕೂಗಿದ್ರು. ಡಿ.ಕೆ. ಶಿವಕುಮಾರ್ ಎದುರು ಯುವಕನ ಮಾತಿಗೆ ಸೈಲೆಂಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಡಿಕೆಶಿ. ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ನಮಸ್ಕಾರ. ಪುರದಲ್ಲಿ ಡಿಕೆಶಿ ಮುಂದಿನ ಸಿಎಂ ಅನ್ನೋ ಕೂಗು ಕೇಳಿಬಂದಿದೆ. ಮೂರನೇ ದಿನದ ನಡಿಗೆ ಕಾರ್ಯಕ್ರಮದಲ್ಲಿ ಈ ಘೋಷಣೆ ಕೇಳಿಬಂತು. ಶಾಸಕ ಎಚ್.ಡಿ. ಸೋಮಶೇಖರ್ ಮುಂದೆಯೇ ಯುವಕನೋರ್ವ ಈ ಘೋಷಣೆಯನ್ನ ಕೂಗಿದ್ರು. ನಮ್ಗೆ ಒಂದು ಆಸೆ ಇದೆ, ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಘೋಷಣೆ ಕೂಗಿದ್ರು. ಮುಂದಿನ ಬಾರಿ ಸಿಎಂ ಆಗಿ ನೀವು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಯುವಕ ಘೋಷಣೆ ಕೂಗಿದ್ರು. ಡಿ.ಕೆ. ಶಿವಕುಮಾರ್ ಎದುರು ಯುವಕನ ಮಾತಿಗೆ ಸೈಲೆಂಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಡಿಕೆಶಿ. ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ನಮಸ್ಕಾರ. ಪುರದಲ್ಲಿ ಡಿಕೆಶಿ ಮುಂದಿನ ಸಿಎಂ ಅನ್ನೋ ಕೂಗು ಕೇಳಿಬಂದಿದೆ. ಮೂರನೇ ದಿನದ ನಡಿಗೆ ಕಾರ್ಯಕ್ರಮದಲ್ಲಿ ಈ ಘೋಷಣೆ ಕೇಳಿಬಂತು. ಶಾಸಕ ಎಚ್.ಡಿ. ಸೋಮಶೇಖರ್ ಮುಂದೆಯೇ ಯುವಕನೋರ್ವ ಈ ಘೋಷಣೆಯನ್ನ ಕೂಗಿದ್ರು. ನಮ್ಗೆ ಒಂದು ಆಸೆ ಇದೆ, ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಘೋಷಣೆ ಕೂಗಿದ್ರು. ಮುಂದಿನ ಬಾರಿ ಸಿಎಂ ಆಗಿ ನೀವು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಯುವಕ ಘೋಷಣೆ ಕೂಗಿದ್ರು. ಡಿ.ಕೆ. ಶಿವಕುಮಾರ್ ಎದುರು ಯುವಕನ ಮಾತಿಗೆ ಸೈಲೆಂಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಡಿಕೆಶಿ. ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ನಮಸ್ಕಾರ. ಪುರದಲ್ಲಿ ಡಿಕೆಶಿ ಮುಂದಿನ ಸಿಎಂ ಅನ್ನೋ ಕೂಗು ಕೇಳಿಬಂದಿದೆ. ಮೂರನೇ ದಿನದ ನಡಿಗೆ ಕಾರ್ಯಕ್ರಮದಲ್ಲಿ ಈ ಘೋಷಣೆ ಕೇಳಿಬಂತು. ಶಾಸಕ ಎಚ್.ಡಿ. ಸೋಮಶೇಖರ್ ಮುಂದೆಯೇ ಯುವಕನೋರ್ವ ಈ ಘೋಷಣೆಯನ್ನ ಕೂಗಿದ್ರು.
ನಮ್ಗೆ ಒಂದು ಆಸೆ ಇದೆ, ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಘೋಷಣೆ ಕೂಗಿದ್ರು. ಮುಂದಿನ ಬಾರಿ ಸಿಎಂ ಆಗಿ ನೀವು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಯುವಕ ಘೋಷಣೆ ಕೂಗಿದ್ರು. ಡಿ ಕೆ ಶಿವಕುಮಾರ್ ಎದುರು ಯುವಕನ ಮಾತಿಗೆ ಸೈಲೆಂಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಡಿ ಕೆ ಶಿ. ನಮಸ್ಕಾರ. ಆಶ್ರಯ ಬಡಾವಣೆ. ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ. ನಮಸ್ಕಾರ. ಆಶ್ರಯ ಬಡಾವಣೆ. ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ. ನಮಸ್ಕಾರ. ಅನಂತಪುರದಲ್ಲಿ ಡಿಕೆಶಿ ಮುಂದಿನ ಸಿಎಂ ಅನ್ನೋ ಕೂಗು ಕೇಳಿಬಂದಿದೆ. 3ನೇ ದಿನದ ನಡಿಗೆ ಕಾರ್ಯಕ್ರಮದಲ್ಲಿ ಈ ಘೋಷಣೆ ಕೇಳಿಬಂತು. ಶಾಸಕ ಎಸ್ ಟಿ ಸೋಮಶೇಖರ್ ಮುಂದೆಯೇ ಯುವಕನೋರ್ವ ಈ ಘೋಷಣೆಯನ್ನ ಕೂಗಿದ್ರು. ನಮ್ಗೆ ಒಂದು ಆಸೆ ಇದೆ, ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಘೋಷಣೆ ಕೂಗಿದ್ರು. ಮುಂದಿನ ಬಾರಿ ಸಿಎಂ ಆಗಿ ನೀವು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಯುವಕ ಘೋಷಣೆ ಕೂಗಿದ್ರು. ಡಿ ಕೆ ಶಿವಕುಮಾರ್ ಎದುರು ಯುವಕನ ಮಾತಿಗೆ ಸೈಲೆಂಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಡಿ ಕೆ ಶಿ. ನಮಸ್ಕಾರ. ಆಶ್ರಯ ಬಡಾವಣೆ. ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ. ನಮಸ್ಕಾರ. ಆಶ್ರಯ ಬಡಾವಣೆ. ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ. ನಮಸ್ಕಾರ. ಅನಂತಪುರದಲ್ಲಿ ಡಿಕೆಶಿ ಮುಂದಿನ ಸಿಎಂ ಅನ್ನೋ ಕೂಗು ಕೇಳಿಬಂದಿದೆ. 3ನೇ ದಿನದ ನಡಿಗೆ ಕಾರ್ಯಕ್ರಮದಲ್ಲಿ ಈ ಘೋಷಣೆ ಕೇಳಿಬಂತು. ಶಾಸಕ ಎಸ್ ಟಿ ಸೋಮಶೇಖರ್ ಮುಂದೆಯೇ ಯುವಕನೋರ್ವ ಈ ಘೋಷಣೆಯನ್ನ ಕೂಗಿದ್ರು. ನಮ್ಗೆ ಒಂದು ಆಸೆ ಇದೆ, ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಘೋಷಣೆ ಕೂಗಿದ್ರು. ಮುಂದಿನ ಬಾರಿ ಸಿಎಂ ಆಗಿ ನೀವು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಯುವಕ ಘೋಷಣೆ ಕೂಗಿದ್ರು. ಡಿ ಕೆ ಶಿವಕುಮಾರ್ ಎದುರು ಯುವಕನ ಮಾತಿಗೆ ಸೈಲೆಂಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಡಿ ಕೆ ಶಿ. ನಮಸ್ಕಾರ. ಆಶ್ರಯ ಬಡಾವಣೆ. ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ. ನಮಸ್ಕಾರ. ಆಶ್ರಯ ಬಡಾವಣೆ. ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ. ನಮಸ್ಕಾರ. ಅನಂತಪುರದಲ್ಲಿ ಡಿಕೆಶಿ ಮುಂದಿನ ಸಿಎಂ ಅನ್ನೋ ಕೂಗು ಕೇಳಿಬಂದಿದೆ. 3ನೇ ದಿನದ ನಡಿಗೆ ಕಾರ್ಯಕ್ರಮದಲ್ಲಿ ಈ ಘೋಷಣೆ ಕೇಳಿಬಂತು. ಶಾಸಕ ಎಸ್ ಟಿ ಸೋಮಶೇಖರ್ ಮುಂದೆಯೇ ಯುವಕನೋರ್ವ ಈ ಘೋಷಣೆಯನ್ನ ಕೂಗಿದ್ರು. ನಮ್ಗೆ ಒಂದು ಆಸೆ ಇದೆ, ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಘೋಷಣೆ ಕೂಗಿದ್ರು. ಮುಂದಿನ ಬಾರಿ ಸಿಎಂ ಆಗಿ ನೀವು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಯುವಕ ಘೋಷಣೆ ಕೂಗಿದ್ರು. ಡಿ ಕೆ ಶಿವಕುಮಾರ್ ಎದುರು ಯುವಕನ ಮಾತಿಗೆ ಸೈಲೆಂಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಡಿ ಕೆ ಶಿ. ನಮಸ್ಕಾರ. ಆಶ್ರಯ ಬಡಾವಣೆ. ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ. ನಮಸ್ಕಾರ. ಆಶ್ರಯ ಬಡಾವಣೆ. ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ. ನಮಸ್ಕಾರ. ಆಶ್ರಯ